ಅಪಘಾತ ಸ್ಥಳಕ್ಕೆ ಈಗ ಸೋಕೋ ಟೀಮ್ ಕೂಡ ಬಂದಿದೆ. ಸೋಕೋ ಟೀಮ್ನ ಅಧಿಕಾರಿಗಳು ಸ್ಥಳದಲ್ಲಿ ಬಂದು ಅವಶೇಷಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಈ ಬಸ್ ದುರಂತದ ಭೀಕರತೆ ಎಂಥವರ ಎದೆಯನ್ನು ನಡುಗಿಸ್ತಾ ಇದೆ, ಎಂಥವರ ಮನಸ್ಸನ್ನು ಕೂಡ ಕಲಕ್ತಾ ಇದೆ, ಎಂಥವರ ಹೃದಯವನ್ನು ಕೂಡ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಈ ಬೆಂಕಿಯ ಜ್ವಾಲೆಗೆ ಸುಟ್ಟು ಬೂದಿಯಾಗಿದ್ದಾವೆ ದೇಹಗಳು, ನೋಡೋದಕ್ಕಾಗಲ್ಲ. ಎಂಥವರಿದ್ರೂ ಕೂಡ, ಎಂತಹ ಕಲ್ಲು ಹೃದಯಗಳು ಇದ್ರೂ ಕೂಡ ಕರಗೋಗಿ ಬಿಡುತ್ತೆ. ಬಸ್ ಪ್ರಯಾಣಿಕರ ಇಡೀ ದೇಹಗಳು ಸುಟ್ಟು ಭಸ್ಮವಾಗಿದ್ದಾವೆ. ಈ ಬಸ್ನಲ್ಲಿ ಸುಟ್ಟ ಬೂದಿಯಲ್ಲಿ ಮೂಳೆಗಳಿಗಾಗಿ FSL ತಂಡ ತಡಕಾಡ್ತಾ ಇದೆ. ಒಂದು ಮೂಳೆನಾದರೂ ಸಿಗುತ್ತಾ, DNA ಟೆಸ್ಟ್ ಮಾಡಬೇಕು. ಕುಟುಂಬಸ್ಥರಿಗೆ ಕನಿಷ್ಠ ಪಕ್ಷ ನಿಮ್ಮ ಮಗನೋ, ನಿಮ್ಮ ಮಗಳು, ನಿಮ್ಮ ಕುಟುಂಬಸ್ಥರು ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅಂತ ಹೇಳೋದಕ್ಕಾದ್ರೂ ಒಂದು ಮೂಳೆ ಸಿಗುತ್ತಾ ಅಂತ ಅಧಿಕಾರಿಗಳು ತಡಕಾಟವನ್ನು ನಡೆಸ್ತಾ ಇದ್ದಾರೆ. FSL ತಂಡದ ಅಧಿಕಾರಿಗಳು ಒಂದು ಕ್ಷಣ ದಿಗ್ಭ್ರಮೆಗೊಂಡಿದ್ದಾರೆ. ಇಡೀ ಬಸ್ನ ದುರಂತವನ್ನು ಕಂಡು ಸುಟ್ಟು ಕರಕಲಾಗಿರುವಂತಹ ಬಸ್ನ ನಡುವೆ ಒಂದು ಸಣ್ಣ ಅವಶೇಷ ಏನಾದರೂ ಸಿಗುತ್ತಾ ಅಂತ ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನೂ ಕೆಲವರ ಮಾಂಗಲ್ಯ ಸರ, ಕೈ ಬಳೆಗಳು, ಮೊಬೈಲ್ಗಳು ಕೂಡ ಪತ್ತೆಯಾಗಿದ್ದಾವೆ. ಹೀಗಾಗಿ ಈ ಹೃದಯ ವಿದ್ರಾವಕ ಘಟನೆಯನ್ನು ನೋಡಿ ಅಧಿಕಾರಿಗಳು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಈ ದೃಶ್ಯವನ್ನು ನೋಡಿದ್ರೆ ಎಂಥವರಿಗೂ ಕೂಡ ಎದೆ ಝಲ್ಲನ್ಸುತ್ತೆ, ಎಂಥವರ ಹೃದಯವನ್ನು ಕೂಡ ಕರಗಿಸುತ್ತೆ. ಒಬ್ಬ ನಿರ್ಲಕ್ಷ್ಯ, ಬೇಜವಾಬ್ದಾರ, ತನ್ನ ಜೀವಕ್ಕಂತರೂ ಗ್ಯಾರಂಟಿ ಇಲ್ಲ, ತಾನಂತರೂ ಬದುಕಲಿಲ್ಲ, ಜೊತೆಗೆ ಅನೇಕ ಅಮಾಯಕರ ಸಾವಿಗೂ ಕೂಡ ಕಾರಣನಾಗಿದ್ದಾನೆ. ಕಂಟೈನರ್ ಯಮಸ್ವರೂಪಿಯಾಗಿ ಓಡಿಸ್ಕೊಂಡು ಬಂದು ಡಿವೈಡರ್ ಹತ್ತಿಸಿ, ಡಿವೈಡರ್ಗೆ ಗುದ್ದಿ ಎದುರಿಗೆ ಬರ್ತಾ ಇರುವಂತಹ ಬಸ್ಗೆ ಅಪಘಾತ ಎಸಗಿ ಅನೇಕ ಅಮಾಯಕರ ಸಾವಿಗೆ ಕಾರಣನಾಗಿದ್ದಾನೆ. ಇನ್ನು ಸ್ಥಳಕ್ಕೆ FSL ತಂಡ ಬಂದಿದೆ. ಈಗ ಸೋಕೋ ತಂಡ ಬಂದರೆ ಒಂದು ಕ್ಷಣ ಅವರೇ ಆತಂಕಕ್ಕೆ ಒಳಗಾದರು. ಈ ಒಂದು ಭೀಕರತೆಯನ್ನು ನೋಡಿ ಅವರ ಹೃದಯ ಕೂಡ ಕಲಕಿದಂತಾಯಿತು. ಏನಿದು, ಒಂದು ಸಣ್ಣ ಅವಶೇಷಗಾಗಿ ತಡಕಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆಯಲ್ಲ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನಾವು ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ತೋರಿಸೋದಕ್ಕಾಗಲ್ಲ ಅದನ್ನು. ಆ ಒಂದು ಇಡೀ ದೇಹ ಸುಟ್ಟು ಕರಕಲಾಗಿ ಹೋಗಿದೆ, ಬೂದಿಯಾಗಿ ಹೋಗಿದೆ, ಏನೂ ಉಳಿದಿಲ್ಲ ಅದರಲ್ಲಿ. DNA ಪತ್ತೆ ಹಚ್ಚಬೇಕು ಅಂತಂದರೆ ಅಟ್ಲೀಸ್ಟು ಒಂದು ಹಸಿಯಾಗಿರುವಂಥ ಅವಶೇಷ ಸಿಗಬೇಕು, ಆದರೆ ಯಾವುದು ಸಿಗ್ತಾ ಇಲ್ಲ. ಹೀಗಾಗಿ ಅಧಿಕಾರಿಗಳು DNA ಮಾದರಿಗಾಗಿ